ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೌಮ್ಯ ರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಏನಂದರೆ, ನಾನು ಏರ್ ಕಟ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ತುಂಬ ಏರ್ ಡ್ರೈ ಆಗಿಬಿಟ್ಟಿದೆ ಮತ್ತು ನಾನು ಲಾಂಗ್ ಟೈಮ್ ಆಗಿತ್ತು ನಾನು ಏರ್ ಕಟ್ ಮಾಡಿಸಿರಲಿಲ್ಲ. ಸೊ ಒಂದು ಪಾಸ್ ಕೊಟ್ಟು ಈಗ ಏರ್ ಕಟ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀನಿ. ನಾನು ಮತ್ತು ಇಬ್ಬರು ಹೋಗ್ತಾಯಿದ್ದೀವಿ, ಅಂದರೆ ನನ್ನ ತಂಗಿ. ಅಂದರೆ ಅಲ್ಲಿ ಮನೋಜ್ ಮನೆ ಹತ್ರ ತುಂಬ ಡ್ರೈ ಅಲ್ವಾ, ಫುಲ್ ಬಿಸಿಲು ಮತ್ತು ಡ್ರೈ. ಮತ್ತು ನಾನು ಮದುವೆಗೆ ಮುಂಚೆ ನಾನು ಸ್ಪಾ ಮಾಡಿಸಿದ್ದೆ, ಅದಾದಮೇಲೆ ನಾನು ಮಾಡಿಸಿರಲಿಲ್ಲ. ಸೊ ಇವತ್ತು ಬ್ರೇಕ್ ತೊಗೊಂಡು ಏರ್ ಕಟ್ ಮಾಡಿಸೋಣ, ಏರ್ ಮೇಕ್ ಓವರ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀವಿ. ನನ್ನ ತಂಗಿ ರೆಡಿ ಆಗ್ತಿದ್ದಾಳೆ, ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಈಗ ಹೊರಡಬೇಕು. ಹೋಗಿ ನೋಡೋಣ ಯಾವ ಏರ್ ಕಟ್ ನನಗೆ ಸೂಟ್ ಆಗುತ್ತೆ, ಯಾವ ಥರ ನಾನು ಚಾಪ್ ಮಾಡಿಸೋಣ ಅಂತ ಅಂದ್ಕೊತಾ ಇದ್ದೀನಿ ಗೈಸ್. ಯಾಕಂದರೆ ನಾನು ಏರ್ ಕಟ್ ಮಾಡಿಸಿ ತುಂಬ ಲಾಂಗ್ ಟೈಮ್ ಆಗಿತ್ತು. ನಾನು ಲಾಸ್ಟ್ ಟೈಮ್ ಏನೋ ನಾನು ಕೆರಾಟಿನ್ ಮಾಡಿಸಿದಾಗ ಕಟ್ ಮಾಡಿಸಿದೆ, ಅದು ಬಿಟ್ಟರೆ ನಾನು ಮತ್ತೆ ಏರ್ ಕಟ್ಟು ಮಾಡಿಸಿಲ್ಲ, ನಾನು ಏರ್ ಸ್ಪಾನು ಮಾಡಿಸಿರಲಿಲ್ಲ, ಮದುವೆಗೆ ಮುಂಚೆ ಮಾಡಿಸಿದ್ದೆ ಅಷ್ಟೇ. ಸೊ ಇವಾಗ ಒಂದೊಳ್ಳೆ ಮೇಕ್ ಓವರ್ ಮಾಡಿಸೋಣ ನನ್ನ ಕೂದಲಿಗೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನಾವು ಏರ್ ಕಟ್ಗೆ ಹೋಗ್ಬಿಟ್ಟು ಬರ್ತೀವಿ. ಅಪ್ಪಾಜಿ ಜೊತೆ ಇರು ಆರಾಮಾಗಿ, ಆಯಿತಾ? ಮಲ್ಕೋ ಸ್ವಲ್ಪ ಹೊತ್ತು. ಅವನಿಗೆ ಶೆಕೆಗೆ ಪಾಪ ಗೈಸ್ ಫುಲ್ಲು ಒಂಥರ ಡಲ್ಲಾಗಿಬಿಟ್ಟಿದ್ದಾನೆ. ಅವನು ಅಷ್ಟೇ ಇಬ್ಬರು ಡಲ್ಲಾಗಿಬಿಟ್ಟಿದ್ದಾರೆ ನೋಡಿ. ಅವನ್ನ ಹಿಡಿಯೋಕೆ ಹೋಗೋದು, ಕಚ್ಚಕ್ಕಂತ ಹೋಗ್ತಾನೆ, ಅವ್ನು ಸಿಗಲ್ಲ, ಸುಸ್ತಾಗಿ ಬಂದು ಇಲ್ಲಿ ದಬಾಕೊತಾನೆ. ಇನ್ನೂ ಫ್ರೆಂಡ್ಸೇ ಆಗಿಲ್ಲ ಇವರಿಬ್ಬರು. ಫ್ರೆಂಡ್ಸ್ ಅನ್ನೋದಕ್ಕಿಂತ ಇವರಿಬ್ಬರು ಅಣ್ಣ ತಮ್ಮ ಆಗ್ತಾರೆ. ಅವನೇ ದೊಡ್ಡವನು, ಇವನು ತಮ್ಮ. ಇವನಿಗೆ ಇಷ್ಟ ಅವನ ಜೊತೆ ಆಟಾಡೋದಕ್ಕೆ. ನನ್ನ ಮಗ ಇವನ ಜೊತೆ ಬರಲ್ಲ ಆಟಾಡೋದಕ್ಕೆ. ಅವನಿಗೆ ಕಚ್ಚಬೇಕು, ಇವನ್ನ ಹಿಡಿಬೇಕು, ಆ ಥರ ಮಾಡ್ತಾನೆ. ಪಾಪ ಮಗುಗೆ ನಿಂತೇ ಇದೆ ಗೈಸ್. ನಮ್ಮ ಮಗುಗೆ, ಈ ಮಗು ಇದೆಯಲ್ಲ, ಈ ಮಗು ಕ್ಯೂಟ್. ಈ ಥರ ಪಪ್ಪಿ ಫೇಸ್ ಮಾಡ್ತಾನೆ. ಅವಾಗೆಲ್ಲೂ ಹೋಗೋಕ್ಕೆ ಮನಸ್ಸು ಬರಲ್ಲ ನಮಗೆ, ಅಲ್ಲಮ್ಮ? ಹೋಗಿ ಬರೋದ ನಾವು ಆಚೆ, ಜಸ್ಟ್ 1 hour ಅಷ್ಟೇ, ಓಕೆನಾ? ಗುಡ್ ಬಾಯ್. ಗೈಸ್, ನಾವು ಸಲೂನ್ ಚೇಂಜ್ ಮಾಡಿದ್ವಿ, ಹೊಸ ಸಲೂನ್ಗೆ ನಾವು ಮಾಡ್ಕೊಂಡಿದ್ದೀವಿ. ಕಟ್ ಆ್ಯಂಡ್ ಸ್ಮೈಲ್ ಅಂತ. ನೋಡೋಣ ಇಲ್ಲಿ ಯಾವ ಥರ ಹೇರ್ ಕಟ್ ಮಾಡ್ತಾರೆ. ತುಂಬ ಬ್ರ್ಯಾಂಚಸ್ ಇದೆಯಂತೆ ಇವ್ರದ್ದು, ನಮಗೂ ಗೊತ್ತಿಲ್ಲ. ನೋಡಿಕೊಂಡು ಬಂದಿದ್ದೀವಿ. ಹೊಸ ಹೇರ್ ಸ್ಟೈಲ್ ಮಾಡಿಸೋಕ್ಕೆ ಇಬ್ಬರು ರೆಡಿಯಾಗಿದೆ. ರೆಡಿನಾ ಹೇರ್ ಕಟ್ಗೆ? ಎಸ್, ನೋಡಿ ಗೈಸ್, ಕಟ್ ಆ್ಯಂಡ್ ಸ್ಮೈಲ್ ಸಲೂನ್. ಆಮೇಲೆ ಮಾಡ್ತೀನಿ, ಸಿಗ್ತೀವಿ. ಚೆನ್ನಾಗಿದೆ ಗೈಸ್, ಇಂಟೀರಿಯರ್ಸ್ ಎಲ್ಲ ಸಖತ್ತಾಗಿ ಮಾಡಿಸಿದೆ. ಏನೋ ನೋಡ್ತಾ ಇದ್ದಾಳೆ. ಏನಿದೆ ಏರ್ ಕಟ್ಟು, ಈಗ ಹೇರ್ ಚೆಕ್ ಮಾಡ್ತಾರಂತೆ, ನೋಡೋಣ. ನಿದ್ದೆ ಬರ್ತಾಯಿದೆ ಗೈಸ್, ನಿದ್ದೆ ಗೈಸ್. ಈಗ ಹೋಗಿ ಏರ್ ಕಟ್ ಮಾಡಿಸ್ಕೊಂಡು 1 hour ಮಲ್ಕೊಂಡ್ಬಿಟ್ಟು ಮತ್ತೆ ಲಾಗಿನ್ ಆಗಬೇಕು. ಅದಕ್ಕೋಸ್ಕರ ನೋಡೋಣ ಅವ್ರು ಏನು ಚೆಕ್ ಮಾಡ್ತಾರೆ, ಏನು ಮಾಡ್ತಾರೆ. ಜಾಸ್ತಿ ಉದ್ದ ಬೆಳೆದ್ಬಿಟ್ಟಿದೆ. ನೋಡೋಣ, ಹೇಳ್ತೀನಿ ನನಗೆ ಬೇಕಿರೋ ಏರ್ ಕಟ್ಟು ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಕೇಳೋಣ. ಅವರಿಗೆ ಚೆಕ್ ಮಾಡ್ತಾ ಇದ್ದಾರೆ ಗೈಸ್. ನಾನು ಜಸ್ಟ್ ಯು ಶೇಪ್ ಮಾಡಿಸ್ಕೊತಾ ಇದ್ದೀನಿ, ನಾನು ಯಾವ ಹೇರ್ ಸ್ಟೈಲು ಮಾಡಿಸ್ತಾ ಇಲ್ಲ. ಸ್ಟೆಪ್ ಕಟ್ಟು, ಫೆದರ್ ಕಟ್ ನಾನು ಅದೆಲ್ಲ ಪ್ರಿಫರ್ ಮಾಡೋದಾದ್ರೆ ಸುಮ್ಮನೆ ಬೇರೆಯವ್ರಿಗೆ ನಾವು ಕೂದಲು ಕೊಟ್ಬಿಟ್ಟು ಹಾಳಾಗಬಾರ್ದಲ್ವಾ, ಮತ್ತು ಅದು ಗ್ರೋ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಶೋಲ್ಡರ್ ಲೆವೆಲ್ ಮಾಡಿಸಿ ಯು ಶೇಪ್ ಮಾಡಿಸ್ತಾ ಇದ್ದೀನಿ. ಯಾವ್ದು ಹೇಳಿದೆ ನೀನು? ಹೋಯ್, ಯಾವ್ದು ಹೇಳಿದೆ? ಬಟರ್ಫ್ಲೈಯಾ? ನನಗೆ ಭಯ ಗೈಸ್, ನನಗೆ ಕೂದಲು ಮತ್ತೆ ಹಾಳಾಗುತ್ತೆ ಬೇರೆಯವ್ರ ಕೈಲೆಲ್ಲ ಕೂದಲು ಕೊಟ್ಟು ಅಂದ್ಬಿಟ್ಟು ಜಸ್ಟ್ ನಾನು ಶೋಲ್ಡರ್ ಲೆವೆಲ್ ಥರ ಮಾಡಿಸಿ ಯು ಶೇಪ್ ಮಾಡಿಸ್ಕೊತಾ ಇದ್ದೀನಿ ಅಷ್ಟೇ. ಅವಳಲ್ಲಿ ಕಟ್ ಮಾಡಿಸ್ಕೊತಾ ಇದ್ದಾಳೆ. ಇವ್ರು ಹಿಂದಿಯಲ್ಲಿ ಮಾತಾಡ್ತಾರೆ, ನಮಗೆ ಹಿಂದಿ ಬರಲ್ಲ. ನನಗೊಂದು ಅರ್ಥ ಆಗಲ್ಲ, ಏನಕ್ಕೆ ಸಲೂನ್ ಅವ್ರಿಗಿರಲಿ ಬೇರೆ ಕಡೆ ಹಿಂದಿಯವ್ರನ್ನೇ ಹೈಯರ್ ಮಾಡ್ತಾರೆ.
ಅನಿಸ್ತೈತೆ. ಹೌದಾ? ಶಾರ್ಟ್ ಆಗೋಯ್ತು ಅನ್ಸ್ತಾಯಿತ್ತು. ಕೇಳ್ತೀನಿ ತಡಿ ಈಗ ಅವನ್ನ. ಶಾರ್ಟ್ ಆಯ್ತಾ? ಆಗಲಿ, ಪರವಾಗಿಲ್ಲ. ಸಾರಿ, I don't. ಹಿಂದೆಗಡೆ ತೋರಿಸೋಕ್ಕೆ ವಿಡಿಯೋದಲ್ಲಿ. ಗೈಸ್, ಶಾರ್ಟ್ಕಟ್ ಎಲ್ಲ ಆಯಿತು. ನಾನು ಆ್ಯಕ್ಚುಲಿ ತುಂಬ ದಿನ ಎಲ್ಲ ಶಾರ್ಟ್ಕಟ್ ಮಾಡಿಸ್ಬೇಕು ಅಂತಲೇ ಇದ್ದೆ. ತುಂಬ ಏರ್ ಫಾಲು ಮತ್ತು ಡ್ರೈನೆಸ್ಸು, ಬ್ರೇಕ್ಔಟ್ಸ್ ಎಲ್ಲ ಆಗ್ತಿತ್ತು. ಏನಾದರೂ ಒಂದು ಚೇಂಜಸ್ ಬೇಕಿತ್ತಲ್ಲ, ಹಾಗಾಗಿ ಇದನ್ನು ಮಾಡಿಸಿದೆ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿಬಿಡಿ. ನನ್ನ ತಂಗಿ ನಾನು ಇಬ್ಬರು ಸೇಮ್ ಏರ್ ಕಟ್ಟೆ ಮಾಡಿಸಿದ್ದೀವಿ. ಬಟ್ ಅವಳಿಗೆ ಸ್ವಲ್ಪ ಶಾರ್ಟ್ ಆಗೋಯ್ತು. ತೋರ್ಸುಪ್ಪು. ಆದರೂ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದೀವಿ. ನಾನಂತೂ ಅಂದರೆ ಅವಳು ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಅವಳಿಗೇನೋ ತುಂಬ ಶಾರ್ಟ್ ಆಯಿತು ಅಂತ ಹೇಳ್ತಿದ್ದಾಳೆ. ಈಗೆಲ್ಲೋಗೋದು ಗೈಸ್, ಜ್ಯೂಸ್ ಶಾಪಿಗೆ ಬಂದ್ವಿ. ಜ್ಯೂಸ್ ಕುಡಿಯೋದಕ್ಕೆ ಪೈನಾಪಲ್ ತೊಗೊತಾ ಇದ್ದೀವಿ. ಏನು ಬಿಸಿಲಿದೆ ಅಂತೀರಾ? ಮೈ ಗಾಡ್. ಈಗ ಕುಡಿದ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ. ಜ್ಯೂಸ್ ಗೈಸ್, ಜ್ಯೂಸ್ ಕುಡ್ದಿದ್ದಾಯಿತು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಫ್ರೆಶ್ ಏರ್ ಕಟ್ ಆಗಿದೆ. ಏನು ಹೇಳ್ತೀಯ? ತುಂಬ ಜೋರಾಗಿ ಮಾತಾಡು. ತುಂಬ ಆರಾಮ್ ಅನಿಸ್ತಾ ಇದೆ. ಅಂದರೆ ತುಂಬ ಹೇರ್ ಫಾಲ್ ಆಗ್ತಾ ಇತ್ತು. ತುಂಬ ಹೇರ್ ಫಾಲು. ಆಮೇಲೆ ಈ ಸಮ್ಮರ್ಗೆ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಸೆಕೆ ಅಲ್ವಾ, ಅದಕ್ಕೆ ಚಾಪ್ ಮಾಡಿಸ್ಬಿಟ್ವಿ.
ಏನು ಬೆಳ್ಕೊಳುತ್ತೆ ಗಾಯ್ಸ್, ಏನು ಒಂದು 8 ತಿಂಗಳಲ್ಲೆಲ್ಲ ಬೆಳ್ಕೊಂಡ್ಬಿಡುತ್ತೆ ಕೂದಲು. ಏನೋ ಬೆಳೆಯೋದೇ ಇಲ್ಲ ಅನ್ನೋ ಥರ ಎಲ್ಲ ರಿಯಾಕ್ಷನ್, ಓ ಮೈ ಗಾಡ್ ಅಷ್ಟೊಂದು ಕಟ್ ಮಾಡಿಸ್ಬಿಟ್ಟ ಅಂತ. ಇಲ್ಲ ಬೆಳೆಯುತ್ತೆ. ನಮ್ಗೆ ಆ್ಯಕ್ಚುಲಿ ಇದು ಮಚ್ ನೀಡೆಡ್ ಅಂತ ಹೇಳ್ಬೋದು ಅಲ್ವಾ. ಎಸ್, ನಾನಂತೂ ವೆಯ್ಟ್ ಮಾಡ್ತಾಯಿದ್ದೆ ನಮ್ಮ ಹಸ್ಬೆಂಡ್ ಮನೆಯಿಂದ ಬಂದು ಹೇರ್ ಕಟ್ ಮಾಡಿಸ್ಬೇಕು ಅಂತ. ಫೈನಲಿ ಆಯಿತು. ನೋಡಿ ಗೈಸ್, ಇಲ್ಲೆಲ್ಲ ಗಿಡ ಹಾಕಿದ್ದಾರೆ. ಮುಂಚೆ ಇದು ಫುಲ್ಲು ಗಾರ್ಬೇಜಸ್ ಎಲ್ಲ ಹಾಕ್ತಿದ್ರು, ತೊಟ್ಟಿ ಮಾಡಿಬಿಟ್ಟಿದ್ರು. ಈಗೆಲ್ಲ ಇದಾಕಿದ್ದಾರೆ. ಇಲ್ಲೊಂದು ಮೋರಿ ಇದೆ. ಏನ್ರಿ ಹೇಳ್ರಿ, ಏನು ಹೇಳೋದು, ಎಲ್ಲ ಏರಿಯಾಲೂ ಮೋರಿ ಇರುತ್ತೆ, ಎಲ್ಲರ ಮನೆ ಹತ್ರನೂ ಮೋರಿ ಇರುತ್ತೆ. ಮೋರಿ ಇಲ್ದಿರ ಅದು ಹೆಂಗೆ ಅವ್ರದ್ದು ಅದೇನಂತಾರೆ ಏರಿಯಾ ಬಂದ್ಬಿಡುತ್ತೆ. ಹ್ಯಾವ್ ಟು ಗೆಟ್ ಸಮ್ ನಾಲೆಡ್ಜ್. ಎಲ್ಲ ಏರಿಯಾಲೂ ಗ್ರೌಂಡ್ ಇರುತ್ತೆ, ಎಲ್ಲ ಏರಿಯಾಲೂ ಮೋರಿ ಇರುತ್ತೆ. ಸ್ವಲ್ಪ ಜನಕ್ಕೆ ಹೆಂಗೆ ಮೊಕ್ಕು ಹೊಡಿಬೇಕು ಅನಿಸುತ್ತೆ. ಅಯ್ಯೋ, ಮೋರಿ ಇರಲೇಬೇಕು ಇವಾಗ. ಆ್ಯಕ್ಚುಲಿ ಏರಿಯಾಲಿ ಅದೇ ದೊಡ್ಡ ಮೋರಿ ಇರೋದು. ಏನು ಮಾಡೋಕ್ಕಾಗಲ್ಲ. ಈಗ ಮೋರಿ ಇದ್ದರೆ ಏನು ಮಾಡೋಕ್ಕಾಗತ್ತೆ, ಅಷ್ಟೇ. ಏನಕ್ಕೂ ತಲೆ ಕೆಡಿಸ್ಕೊಂಬಾರ್ದು. ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗ್ತಾ ಇರ್ಬೇಕು, ಸಾಕಬೇಕು ಜೀವನ. ಯಾರ್ಯಾರು ಏನೋ ಹೇಳ್ತಾರೆ ಅಂದ್ಬಿಟ್ಟು ನಾವು ತಲೆ ಕೆಡಿಸ್ಕೊಂಬಾರ್ದು. ಗೈಸ್, ಈಗ ಏರ್ ಕಟ್ ಮಾಡಿಸ್ಬಿಟ್ಟಿದ್ದೀವಿ. ನಮ್ಮ ಅಪ್ಪನ ರಿಯಾಕ್ಷನ್ ನೋಡಬೇಕು. ನನ್ನ ತಂಗಿ ಏನೋ AI ಜನ್ರೇಟೆಡ್ ಫೋಟೋ ಹಾಕ್ಬಿಟ್ಟು ತೋರಿಸಿದ್ಲಂತೆ, ನಾನು ಈ ಥರ ಶಾರ್ಟ್ ಏರ್ ಕಟ್ ಮಾಡಿಸ್ತೀನಿ ಅಪ್ಪಾಜಿ ಅಂತ. ನಮ್ಮ ಅಪ್ಪ ಏನೋ ಬೈದ್ರಂತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಕೂಲ್ ಡೇಸಲ್ಲೆಲ್ಲ ನಮ್ಮ ಪಪ್ಪನೇ ನಮ್ಮಿಬ್ಬರೂ ಕರ್ಕೊಂಡೋಗಿ ಏರ್ ಕಟ್ ಮಾಡಿಸ್ತಿದ್ರು. ಏನಂದರೆ ಬಾಯ್ ಕಟ್ಟು, ಬಾಬ್ ಕಟ್ಟು ಈ ಥರ ಮಾಡಿಸ್ತಾಯಿದ್ರು. ಆವಾಗ ನಾವು ಬೇಡ ಅಂದ್ರೂ ಫುಲ್ಲು ಫೋರ್ಸ್ ಮಾಡಿ ಆ್ಯಕ್ಚುಲಿ ಸಮ್ಮರ್ ಕಟ್ ಅಂತ ಮಾಡಿಸ್ತಾಯಿದ್ರು. ಈಗ ನಾವೇ ಏನಾದರೂ ಏರ್ ಕಟ್ ಮಾಡಿಸಿ ಅಂದರೆ ಬೇಡ, ಮಾಡಿಸ್ಬೇಡ್ರಿ, ಉದ್ದ ಬಿಡ್ರಿ, ಯಾಕ್ರಮ್ಮ ಮಾಡಿಸ್ತೀರಾ, ಹಂಗೆ ಹಿಂಗೆ ಅಂತಾರೆ. ಇವಾಗ ಅವ್ರ ರಿಯಾಕ್ಷನ್ ನೋಡೋಣ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ತೀನಿ, ನೀವು ನೋಡಿ. ಶಾರ್ಟ್ ಆಯಿತು ಅಂತನಾ? ಇಲ್ಲಿ ನೋಡು ಒಂದು ನಿಮಿಷ. ಏನು ಗೊತ್ತಾ ಪಾಪ, ಡ್ರೈ ಆಗಿ ಏನಂದರೆ ಡ್ರೈ ಆಗಿಬಿಟ್ಟಿತ್ತಲ್ವಾ ಫುಲ್ಲು. ಮದುವೆಲೆಲ್ಲ ಅದೇನೋ ಸ್ಪ್ರೇ ಅದು ಇದೆಲ್ಲ ಹೊಡೆದು ಅದೆಲ್ಲ ಫುಲ್ಲು ಒಂಥರ ಪರ್ಕೆ ಕಡ್ಡಿ ಥರ ಆಗಿತ್ತಲ್ಲ, ಅದಕ್ಕೆ ಕಟ್ ಮಾಡಿಸಿದ್ವಿ. ಎಸ್, ಪೂದ್ ನೋಡಿ ಪಾಪ ಓಡೋಗ್ತವಳೆ ಗೈಸ್, ಓಡೋಗ್ತವಳೆ. ನನಗೇನು ಅಂತಿಲ್ಲ ನಮ್ಮ ಪಪ್ಪ. ಅವಳು ಬೈದರು, ಯಾಕಂದರೆ ಇವಳ್ದು ಲಾಂಗ್ ಇತ್ತಲ್ಲ, ಚೆನ್ನಾಗೇ ಕಾಣಿಸ್ತಿತ್ತು ಅಂದ್ಬಿಟ್ಟು. ನಿಮಗೆಲ್ಲ ಏನೋ ಅಂತ ತೋರಿಸ್ಲಾ? ಏನು ನನ್ನ ಮಗು ನೋಡಿ ಗೈಸ್, ನಾನು ಏರ್ ಕಟ್ ಮಾಡಿಸ್ದೆ ಪಪ್ಪು. ಚಮು, ವಾವ್, ಕ್ಯೂಟಾಗಿದೆ. ಮೀನ್ಸ್ ಏನು ಗೊತ್ತಾ, ಥಿಕ್ನೆಸ್ ಇರುತ್ತೆ ಗೈಸ್, ಅದಕ್ಕೆ. ಅದೇ ಈಗ ಸಣ್ಣ ಇದ್ಬಿಟ್ರೆ ನೀವು ಹಾಕಿದ್ರೆ ಅದು ಫುಲ್ ಸಣ್ಣ ಕಡ್ಡಿ ಥರ ಕಾಣುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ಏನಾದರೂ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ ಅಷ್ಟೇ. ಏನಮ್ಮ? ಊಟ ಮಾಡೋಣ. ಓಕೆ, ಆಮೇಲೆ ಸಿಗ್ತೀವಿ. ಬಾಯ್. ಗೈಸ್, ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಇವಾಗ ಬಂದು ವಾಂಗಿಬಾತ್ ಮಾಡ್ಕೊಟ್ಲು ನನ್ನ ತಂಗಿ. ಇಲ್ಲ ಅನ್ಸುತ್ತೆ, ಅಲ್ಲೇ ಆಚೆ ಇರೋದಷ್ಟೇ. ತಿಂದ್ಬಿಟ್ಟು ಈಗ ವ್ಲಾಗಿನ್ ಆಗಿದ್ದೀವಿ. ಕೆಲಸ ಸ್ಟಾರ್ಟ್ ಮಾಡಬೇಕು ಇವಾಗ ಅಷ್ಟೆ. ಇವಾಗ ಲಾಗಿನ್ ಆಗಿದ್ದೀವಿ, ಇಬ್ಬರು ವರ್ಕ್ ಮಾಡಬೇಕು. ಈಗ ವರ್ಕ್ ಮಾಡೋದ್ರಲ್ಲಿ ಇನ್ನು 10 o'clockವರೆಗೂ ನಮಗೆ ಫ್ರೀ ಇಲ್ಲ. ಯಾಕಂದರೆ ಈಗ ಸ್ವಲ್ಪ ರಿವ್ಯೂಸ್ ಎಲ್ಲ ಮಾಡೋಕ್ಕೆ TL ಬರ್ತಾರೆ ನೀಟ್ಗೆ. ಹಾಗಾಗಿ ಈಗ ಬ್ಯುಸಿ ನಾವು. ಸೊ ಎಂಡ್ ಮಾಡೋಣ ವ್ಲಾಗು. ಓಕೆ ಗೈಸ್, ಈಗ ನಾನು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ವ್ಲಾಗ್ಸ್ ಹಾಕ್ತಾಯಿರ್ತೀನಿ ಅಷ್ಟೇ. ನನ್ನ ಹೇರ್ ಕಟ್ಟು, ನನ್ನ ತಂಗಿ ಹೇರ್ ಕಟ್ ಹೇಗಿದೆ ಅಂತ ಅದನ್ನು ಕಾಮೆಂಟ್ ಮಾಡಿಬಿಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.